ನೋಡ್ರಿ ನ್ಯೂಮೆರಿಕಲ್ 9.1 ಅಂದರೆ ರೇ ಆಪ್ಟಿಕ್ಸ್ನಲ್ಲಿ ಎ ಸ್ಮಾಲ್ ಕ್ಯಾಂಡಲ್ 2.5 ಸೆಂಟಿಮೀಟರ್ ಇನ್ ಸೈಜ್ ಈಸ್ ಪ್ಲೇಸ್ಡ್ ಎಟ್ 20 ಸೆಂಟಿಮೀಟರ್ ಇನ್ ಫ್ರಂಟ್ ಆಫ್ ಎ ಕಾನ್ಕೇವ್ ಮಿರರ್ ಅಂತೇಳಿ ಐತಿ. ಫಸ್ಟ್ ಏನು ಮಾಡ್ಬೇಕು ನಾವು ಅಂದರೆ ಇಲ್ಲೊಂದು ಪ್ರಿನ್ಸಿಪಲ್ ಆ್ಯಕ್ಸಿಸ್ನ ತೊಗೋಬೇಕು, ಒಂದು ಕಾನ್ಕೇವ್ ಮಿರರ್ನ ತೊಗೊಂಡಿವಿ. ಅಂದರೆ ಈ ಕಾನ್ಕೇವ್ ಮಿರರ್ನಲ್ಲಿ ಮುಂದ್ಗಡೆ ಏನು ಮಾಡ್ಯಾರ ಅಂದರೆ ಒಂದು ಕ್ಯಾಂಡಲ್ನ ಇಟ್ಟಾರ. ಈ ಕ್ಯಾಂಡಲ್ದ ಹೈಟ್ ಎಷ್ಟದ ಅಂದರೆ 2.5 ಸೆಂಟಿಮೀಟರ್ ಅದ. ಮತ್ತು ಈ ಕ್ಯಾಂಡಲ್ನ ಎಲ್ಲಿ ಇಟ್ಟಾರ ಅಂದರೆ ಇದು ಏನೈತಲ್ರಿ ಇದು ಕಾನ್ಕೇವ್ ಮಿರರ್ ಅಲ್ಲಿಂದ 27 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಾರ. ಅಂದರೆ ಏನಾಗ್ತದೆ, ಇದು ಯುನ ಬೆಲೆ ಆಗ್ತದೆ. ಏನಾಗ್ತೈತಿ, ಯುನ ಬೆಲೆ ಆಗ್ತದೆ 24 ಸೆಂಟಿಮೀಟರ್ ಅನ್ನೋದು 27 ಸೆಂಟಿಮೀಟರ್ ಮೈನಸ್ ಅಂತೇಳಿ ತೊಗೊತೀವಿ ಕನ್ವೆನ್ಷನ್ನಲ್ಲಿ. ಯಾಕಂದರೆ ಲೆನ್ಸ್ನಿಂದ ಕ್ಯಾಂಡಲ್ ಅಂದರೆ ಏನಾಗ್ತದೆ, ರೈಟ್ ಟು ಲೆಫ್ಟ್ ಅಂದರೆ ಏನಾಗ್ತದೆ ಮೈನಸ್ನಲ್ಲಿ ಬರ್ತೈತಿ. ಹೌದಾ, ಇದನ್ನು ಪಿ ಪಾಯಿಂಟ್ ಅಂತ ಹೇಳ್ತೀವಿ, ಇದನ್ನು ಎಫ್ ಪಾಯಿಂಟ್ ಅಂತೇಳಿ ಹೇಳ್ತೀವಿ. ಇದರಲ್ಲಿ ಗಿವನ್ ವ್ಯಾಲ್ಯೂಸ್ ಏನದವ ಅಂದರೆ ಹೈಟ್ ಆಫ್ ದ ಆಬ್ಜೆಕ್ಟ್ ಐತಿ. ಹೈಟ್ ಆಫ್ ದ ಆಬ್ಜೆಕ್ಟ್ ಅಂದರೆ 2.5 ಸೆಂಟಿಮೀಟರ್. ಇಯರ್ ಆಬ್ಜೆಕ್ಟ್ ಅಂದರೆ ಕ್ಯಾಂಡಲ್. ಹೌದಾ, ರೇಡಿಯಸ್ ಆಫ್ ಕರ್ವೇಚರ್ನ ಕೊಟ್ಟಾರೆ, ದಟ್ ಈಸ್ 36 ಸೆಂಟಿಮೀಟರ್. ಇಲ್ಲಿ ಫೋಕಲ್ ಲೆಂತ್ನ ಕಂಡುಹಿಡಿಬೇಕಂದ್ರೆ R/2 ಮಾಡ್ಕೋಬೇಕಾಗ್ತದೆ ನಾವು. ಅಂದರೆ 36/2 ಅಂದರೆ ಎಷ್ಟಾಗ್ತದೆ ಅಂದರೆ 18 ಸೆಂಟಿಮೀಟರ್ ಆಗ್ತದೆ. ಇದು ಕೂಡ -18 ಸೆಂಟಿಮೀಟರ್ ಅಂತೇಳಿ ಬರ್ತೀವಿ ನಾವು. ಈಗ ನಾವು ಏನೇನು ಕಂಡುಹಿಡಬೇಕು, ಒಂದು ಇಮೇಜ್ದ ಡಿಸ್ಟೆನ್ಸ್ ಕಂಡುಹಿಡಬೇಕು, ಇನ್ನೂ ಒಂದು ಹೈಟ್ ಆಫ್ ದ ಇಮೇಜ್ನ ಕಂಡುಹಿಡಬೇಕು ನಾವು. ನೀವೆರಡು ಕಂಡುಹಿಡ್ಬೇಕಂದ್ರೆ ಮಿರರ್ ಫಾರ್ಮುಲ ಏನೈತಿ, 1/v + 1/u ಈಸ್ ಈಕ್ವಲ್ಸ್ ಟು 1/f ಅಂತೇಳಿ ಐತಿ. ಇದು ಇಂಪಾರ್ಟೆಂಟ್ ಕ್ವಶನ್. ಇದು ನೀವು 1/v ಕಂಡುಹಿಡಬೇಕಾಗಿರೋದ್ರಿಂದ 1/v ಈಸ್ ಈಕ್ವಲ್ಸ್ ಟು ಹೌದಾ 1/u ಮೈನಸ್ 1/, ಇದೇನು ಮಾಡ್ಬೇಕೀಗ 1/ ಇಮೇಜ್ನ ಕಂಡುಹಿಡಬೇಕಾಗೈತೆ. ಫಸ್ಟ್ ಇಮೇಜ್ನ ಕಂಡುಹಿಡಬೇಕಾಗಿರೋದ್ರಿಂದ ಏನು ಯಾವ್ದ್ಯಾವ್ದು ತೊಗೊತೀವಿ ನಾವು ಇಲ್ಲಿ ಅಂತಂದರೆ 1/u. ಹೌದಾ, ಈ ಫಸ್ಟ್ ವ್ಯಾಲ್ಯೂಸ್ ಅಪ್ಲೈ ಮಾಡಿಬಿಡ್ರಿ. 1/v + 1/u ಅಂದರೆ ಎಷ್ಟೈತಿ ಇಲ್ಲಿ, u ಅಂದರೆ -27 ಐತಿ, ಈಸ್ ಈಕ್ವಲ್ಸ್ ಟು -18. ಹೌದಾ, 1/v ಈಸ್ ಈಕ್ವಲ್ಸ್ ಟು ಹೌದಾ 1/v ಈಸ್ ಈಕ್ವಲ್ಸ್ ಟು 1/-27. ಹೌದಾ, 1 - 27 ಅಂದರೆ ರೈಟ್ ಹ್ಯಾಂಡ್ ಸೈಡ್ ಆದರೆ ಏನಾಗ್ತದೆ +27 ಆಗ್ತದೆ, -1/18. ಹೌದಾ, -1/18. ಯಾಕಂದರೆ ಇಲ್ಲಿ ಪ್ಲಸ್ ಐತಿ, ಮೈನಸ್ ಆಗ್ತದೆ. ನೆಕ್ಸ್ಟ್ ನೋಡ್ರಿ 1/v ಈಸ್ ಈಕ್ವಲ್ಸ್ ಟು 27. ಈಗ ನೋಡ್ರಿ ಇಲ್ಲಿ ಏನಾಗ್ತದೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊರಿ ನೀವು. ಅಂದರೆ ಏನಾಗ್ತದೆ 18 ಮೈನಸ್ ಇದು 18 ಇಲ್ಲಿ ಹೋಗ್ತದೆ 27. ಅಂದರೆ 18 - 27 / 27 × 18. ಹೌದಾ, ನೆಕ್ಸ್ಟ್ ಏನಾಗ್ತದೆ ಇದು 1/v ಈಸ್ ಈಕ್ವಲ್ಸ್ ಟು 18 - 27 ಅಂದರೆ -9 / 27 × 18. 9 1s 9 2s ಅಂದರೆ ಏನು ಬಂತು, 1/v ಈಕ್ವಲ್ಸ್ ಟು -1/, ಇಲ್ಲಿ 27 × 2 ಅಂದರೆ ಎಷ್ಟಾಗ್ತದೆ 54 ಆಗ್ತೈತಿ. ಹೌದಾ, ಇದು ವಿನ ಮೇಲೆ ತೊಗೊಂಡ್ರೆ ಏನಾಗ್ತದೆ -v ಆಗ್ತೈತಿ. ಆ್ಯಂಡ್ ರಿವರ್ಸಿಬಿಲಿಟಿ ಅಪ್ಲೈ ಮಾಡ್ಕೋಬೇಕು ಮ್ಯಾಥಮೆಟಿಕ್ಸ್. ಇಲ್ಲಿ -1 ಕೆಳಗಡೆ ಬಂದರೆ +1 ಆಗ್ತದೆ, 54 ಮೇಲೆ ಹೋದರೆ -54 ಆಗ್ತದೆ. ಹೌದಾ, -54 ಆಗ್ತದೆ. ನೆಕ್ಸ್ಟ್ ನೋಡಿರಿ, ಇಲ್ಲಿ ಬರೀ 1/v ಈಸ್ ಈಕ್ವಲ್ಸ್ ಟು -54. -1 ಕೆಳಗಡೆ ಬಂದರೆ +1, 54 ಮೇಲ್ಗಡೆ ಹೋದರೆ ಏನಾಗ್ತದೆ -54 ಆಗ್ತೈತಿ. ಹೌದಾ, ಇದು ಏನಂದರೆ ಇವನ ಬೆಲೆ. ಈಗ ಇಲ್ಲಿ ಏನು ಬರ್ತದೆ ಅಂದರೆ ಮ್ಯಾಗ್ನಿಫಿಕೇಶನ್ ಅಪ್ಲೈ ಆಗ್ತೈತಿ. m ಈಸ್ ಈಕ್ವಲ್ಸ್ ಟು -v / u ಅಂತೇಳಿ ಐತಿ. ಈ -v/u ಇದ್ದರೆ ಈಗ ಏನು ಮಾಡ್ಬೇಕು ನಾವು, ಹೈಟ್ ಆಫ್ ದ ಆಬ್ಜೆಕ್ಟ್ ಮತ್ತು ಹೈಟ್ ಆಫ್ ದ ಇಮೇಜ್ ಹೈಟ್ ಆಫ್ ದ ಇಮೇಜ್ / ಹೈಟ್ ಆಫ್ ದ ಆಬ್ಜೆಕ್ಟ್ ಅಂತೇಳಿ ತೊಗೊತೀವಿ ನಾವು. ಹೈಟ್ ಆಫ್ ದ ಇಮೇಜ್ ಅಂದರೆ ಎಷ್ಟು ಕೊಟ್ಟಾರ, -54 ಬಂದೈತಿ. ಹೌದಾ, ಮತ್ತು ನೆಕ್ಸ್ಟ್ ನೋಡ್ರಿ ಹೈಟ್ ಆಫ್ ದ ಆಬ್ಜೆಕ್ಟ್ ಅಂದರೆ ಎಷ್ಟು ಬಂದೈತಿ, -27 ಬಂದು. ಹೈಟ್ ಆಫ್ ದ ಆಬ್ಜೆಕ್ಟ್ ಹೈಟ್ ಆಫ್ ದ ಇಮೇಜ್ / ಹೈಟ್ ಆಫ್ ದ ಆಬ್ಜೆಕ್ಟ್ ಅಂತಂದರೆ ಏನು HI
ಡಿವೈಡೆಡ್ ಬೈ ಹೈಟ್ ಆಫ್ ದ ಆಬ್ಜೆಕ್ಟ್ ಅಂದರೆ ಇದನ್ನು ಕೊಟ್ಟರು ಕ್ವಶನಲ್ಲಿ, ದಟ್ ಈಸ್ 2.5. ಹೌದಾ? ಇಲ್ಲಿ ಮೈನಸ್ ಮೈನಸ್ ಅಂದರೆ ಪ್ಲಸ್ 54 ಡಿವೈಡೆಡ್ ಬೈ ಮೈನಸ್ 27. 27 1 ಝ 27 2 ಝ ಅಂದರೆ ಏನಾಗುತ್ತೆ, ಹೈಟ್ ಆಫ್ ದ ಇಮೇಜ್ ಡಿವೈಡೆಡ್ ಬೈ 2.5 ಈಸ್ ಈಕ್ವಲ್ಸ್ ಟು 2 ಅಂತೇಳಿ ಬರ್ತೈತೆ. ಯಾವ 2? -2 ಬರ್ತದೆ. ಇಲ್ಲಿ ಹೈಟ್ ಆಫ್ ದ ಇಮೇಜ್ ಈಸ್ ಈಕ್ವಲ್ಸ್ ಟು -2 ಇಂಟು 2.5 ಅಂದರೆ ಹೈಟ್ ಆಫ್ ದ ಇಮೇಜ್ ಈಸ್ ಈಕ್ವಲ್ಸ್ ಟು 5 ಸೆಂಟಿಮೀಟರ್ ಅಂತೇಳಿ ಬರ್ತದೆ. ಇಲ್ಲಿ -5 ಆಗ್ತದಲ್ಲ ಅಂತ ನೀವು ಕೇಳ್ಬೋದು, ಬಟ್ ನೆಗೆಟಿವ್ ಸೈನ್ ಏನಾಗ್ತೈತೆ ಅಂದರೆ ನೆಗ್ಲೆಕ್ಟ್ ಆಗ್ತದೆ. ಏನಾಗ್ತದೆ? ನೆಗ್ಲೆಕ್ಟ್ ಆಗ್ತದೆ. ನೆಗ್ಲೆಕ್ಟ್ ಆದಾಗ ಏನಾಗ್ತದೆ ಅಂದರೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಬರ್ತೈತಿ. ದ ಇಮೇಜ್ ವಿಲ್ ಬಿ ರಿಯಲ್ ಆ್ಯಂಡ್ ಇನ್ವರ್ಟೆಡ್.